ನಿರ್ಮ, ನಮ್ಮಪ್ಪ ಮಾಡಿದ ಕರ್ಮ, ಹಾಲಿನಂತ ಬೆಳಕು, ನಮ್ಮಪ್ಪನ ಚಡ್ಡಿ ಕೊಳಕು, ಎಲ್ಲಾರ ಮೆಚ್ಚಿನ ನಿರ್ಮ. ಯಾಕೋ ಕಿರಣ್ ಹಂಗ್ ನೋಡ್ತಿದ್ಯಾ? ಹಾಡ್ ಹೇಳ್ತಿದ್ದಲ್ಲ ಅದಕ್ಕೆ. ಹಾಡಲ್ವಾ ಅದು, ಅಡ್ವರ್ಟೈಸು. ಈಗ ನೋಡು ನನ್ನ ಬಟ್ಟೆ ಕಲರ್ ಹೆಂಗ್ ಚೇಂಜ್ ಆಗ್ತಿದೆ ಅಂತ. ಟಂಟಣ. ಲೆಗ್ ಪೀಸು ಲೆಗ್ ಪೀಸು. ನನ್ಗೊಂದು ಇಟ್ಕೊಡ. ವಾಗ. ಸರಿ ಬಿಡಪ್ಪ, ಆಯ್ತೇನು ಕೊಡ್ಬೇಡ, ನೀನೇ ತಿನ್ನು, ನಾನು ಹೋಗ್ತೀನಿ. ವಾಗು. ಅಮ್ಮ, ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ? ಇಲ್ಲ, ನನ್ನ ಚಪ್ಪಲಿ ಒಳಗೆ ತೂತೈತೆ. ತಗೊಳ್ಳಿ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ಟೂತ್ಪೇಸ್ಟ್. ನೀವು ಇದನ್ನ ಡೈಲಿ ಯೂಸ್ ಮಾಡಿ, ನಿಮ್ಮ ಅಲ್ಲಿನ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ತುಂಬಾ ಸುಡು ಗಟ್ಟಿ ಆಗುತ್ತೆ. ವಾಗ ತಿಕ್ಕ ಮುಚ್ಕೊಂಡು ಅಂತ ನಂಗೆ ಬಂದ್ಬಿಟ್ಟ ಕೋಲ್ಗೇಟ್ ಪೇಸ್ಟ್ ಇಟ್ಕೊಂಡು. ನನ್ಗೆ ಎಂತದು ಬೇಡ, ವಾಗು. ಇಡ್ಲಕ್ ತಿಕ್ತೀನಿ, ಇಲ್ಲಾಂದ್ರೆ ರಂಗೋಲಿ ಪುಡೆಗ, ಇಲ್ಲಾಂದ್ರೆ ಬೇವಿನ ಕಡ್ಡೆಗೆ ಹಾಕಿ ಚೆನ್ನಾಗಿ ತಿಕ್ತೀನಿ, ಸರಿ ಆಗ್ತೈತಿ. ಬೆಳಗ್ಗೆ ಏನೋ ಮಾವಿನಕಾಯಿ ತಿಂದಿದ್ದೆ ಅಂತ ಅಂದ್ಬಿಟ್ಟು ಹುಳಿ ಮಾವಿನಕಾಯಿ ಅಲ್ಲೂ ಜುಮ್ಮ ಅಂತ ಬಂದ್ಬಿಟ್ಟ ಅಲ್ಲಾಡ್ಕೊಂಡು ಇಡ್ಕೊಂಡು. ಸರ್ ಒಂದೇ ಒಂದ್ಸಲ ದೊಡ್ಡ ಮನ್ಸ್ ಮಾಡಿ ಇದ್ದಾಗಿಂದ ಜಾಡ್ಸು ಆದ್ರೆ ಹೆಂಗಿರ್ಬೇಕು, ಮುಚ್ಕೊಂಡು ಹೋಗ್ತೀಯ ಇಲ್ವಾ? ಯಪ್ಪ ಯಪ್ಪ, ಅಲ್ಲೂ ಜುಮ್ ಅಂತವ. ಇನ್ನೊಂದ್ಸಲ ಬಂದ್ರೆ ನೋಡು. ಘಮ ಘಮ ಅಂತೈತಿ ಊಟ. ಯಾಕೋ ಪಾಪು, ಏನಾಯ್ತು? ವಾಶ್ರೂಮ್ ಅಲ್ಲಿ ಬಲು ತಂದ್ರೆ ವಾಸನೆ ಬರ್ತೈತೆ, ನನ್ನ ಕೈಲಿ ಹೋಗಕ್ಕಾಗಲ್ಲ. ನಡಿ ನೋಡೋಣ. ತೂತು ತುತ್ತು, ದುರ್ವಾಸನೆ ದುರ್ವಾಸನೆ ವಾಸನೆ. ಇದು ಮನ್ಕಾಯಾಗ ಹೋಗ ನೆಮ್ಮದಿ ಕೂತ್ಕೊಂಡು ಉಂಬಕ್ಕೂ ಬಿಡಲ್ಲ. ಟಿವಿ ಹಾಕೊಂಡ್ರಂತನು ಬಾತ್ರೂಮ್ದೇ ತೋರಿಸ್ತಾರೆ ತಿನ್ನೋ ಟೈಮಾಗಿ. ಅದು ದುರ್ವಾಸನೆ ಅಂತಿ. ಬಾತ್ರೂಮ್ ಆಗಿ ದುರ್ವಾಸನೆ ಬರ್ದ ಏನು ಸೆಂಟಿನ ವಾಸನೆನ ಬರ್ತೈತಿ. ಹಾಯ್ ಫ್ರೆಂಡ್ಸ್, ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್. ಏನ್ ಚಿಂಟು, ಕಾಲೇಜ್ಗೆ ಹೋಗ್ದಲ್ಲೇ ಡ್ಯಾನ್ಸ್ ಮಾಡ್ತಿದ್ಯಾ? ನೀನಂತೂ ರೀಲ್ಸ್ ಮಾಡೋದ್ರಾಗೆ ಕಳ್ದೋಗ್ತೀಯ ಯಾವಾಗ್ಲೂ. ಡ್ಯಾಡಿ, ಡ್ಯಾಡಿನಾ? ಏನ್ ಅಂಕಲ್, ಶಾಕ್ ಆದ್ರ? ಶಾಕ್ ಆಗ್ಲೇಬೇಕು, ಇವರೇ ನಮ್ ಡ್ಯಾಡಿ. ಅರಿಶಿನ ಮತ್ತು ಚಂದನದ ಗುಣಗಳ ಉಳ್ಳ ಸಂತು, ತ್ವಚೆಗೆ ಸಿಂಗಾರ ನೀಡಿದೆ ಸಂತೂರ್ ಸಂತೂರ್. ಯಾಕೋ ಕಿರಣ ಇನ್ನು ಶಾಕ್ ಆಗಿ ನೋಡ್ತಿದ್ಯಾ? ಅಡ್ವರ್ಟೈಸ್ ಎಲ್ಲ ಮುಗ್ದಾತ್ ಬಿಡು. ಹೂಸ್ ಯಪ್ಪ, ದಿನ ಟಿವಿಯಾಗ ಅಡ್ವರ್ಟೈಸ್ ನೋಡಿ 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 ಏನ್ ತಿಮ್ಮನ ಏನ್ ಬಿಡಣ, ಯಾವ್ದು ಹಾಕಮನ ಯಾವ್ದು ಬಿಡಣ ಅನ್ನಿಸೈತಪ್ಪ. ಮ್ಯಾಗಿ ತಕಮನ, ಇಪ್ಪಿ ನೂಡಲ್ಸ್ ತಕಮನ, ಮತ್ತೆ ಅಕ್ಕ ನೂಡಲ್ಸ್ ಅಂತೆ, ಮತ್ತೆ ಇನ್ನು ಯಾವ್ಯಾವ ಯಾವ್ದು ಚಿಂಗ್ಸ್ ಅಂತೆ. ಯಾವ್ದು ಚೆನ್ನಾಗಿರ್ತೈತೆ, ಯಾವ್ದು ತಿಮ್ಮನ ಯಾವ್ದು ಬಿಡಣ, ಎಲ್ಲಾನು ಚೆನ್ನಾಗೈತೆ ಅಂತ ತೋರಿಸ್ತಾರೆ. ಇನ್ನ ಟಿ ವಿಷಯಕ್ಕೆ ಬಂದ್ರೆ ರೆಡ್ ಲೇಬಲ್ ಕುಡಿಬೇಕಾ, 3 ರೋಸಸ್ ಕುಡಿಬೇಕಾ, ಕಣ್ಣಂದಿ 1 ಟೀ ಕುಡಿಬೇಕಾ, ಟಾಟಾ ಟೀ ಕುಡಿಬೇಕಾ, ಅಗ್ನಿ ಟೀ ಕುಡಿಬೇಕಾ, ವಾಗ್ ಬಕ್ರಿ ಕುಡಿಬೇಕಾ? ಓ, ಯಾವ್ದು ಕುಡಿದ್ರೆ ಒಳ್ಳೇದಪ್ಪ? ನ್ಯಾಚುರಲ್ ಟೀ ಅಂತೆ, ಯಾವ್ದು ಕುಡಿಯೋದ? ಆಮೇಲೆ ಸೋಪಿನ ವಿಷಯಕ್ಕೆ ಬಂದ್ರೆ ಸಂತೂರ್ ಸೋಪು, ಲಕ್ಸು, ಲೈವೈ, ನೀಮ್ ಸೋಪು, ಮತ್ತೀಗ ಪಿಯರ್ಸು, ಆಮೇಲೆ ವಿವೆಲ್ಲು, ಆಳ ಮೂಳ ಯಾವ್ಯಾವ ಎಲ್ಲ ಹಾಕೊಂಡು ಬೆಳ್ಳಗಾಗ್ತೀವಿ ಅಂತ ಹಾಕೊಂಡು ತಿಕ್ಕೊಂಡು ಕರ್ರಗಾಗ್ತೀವಿ. ನಾನಂತೂ ಫೇರ್ ಅಂಡ್ ಲವ್ಲಿ ಹಾಕೊಂಡೆ, ವಿವೆಲ್ ಕ್ರೀಮ್ ಹಾಕೊಂಡೆ, ಪಾಂಡ್ಸ್ ಹಾಕೊಂಡೆ, ಮತ್ತೀಗ ಇನ್ನು ಯಾವ್ದು ಹಾಕೊಂಡೆ ಮರ್ತೋಗಿದ್ದೀನಿ. ಅವನ್ನೆಲ್ಲ ಹಾಕೊಂಡ್ರೆ ನಾನು ಬೆಳ್ಳಗೆ ಆಗಂಗಿಲ್ಲ, ಹೀರೋ ಕಲ್ಲರೇ ಇದ್ದೀನಿ. ಅದ್ರ ಬದಲು ಸುಮ್ಮನಿದ್ರೆ ಎಷ್ಟೋ ವಾಸಿ. ಆಮೇಲೆ ಪೇಸ್ಟ್ಗಳಾಗ ಬಂದ್ರೆ ಸೆನ್ಸೊಡೈನ್ ತೋರಿಸ್ತಾರೆ, ಕೋಲ್ಗೇಟ್ ತೋರಿಸ್ತಾರೆ, ಪೆಪ್ಸೊಡೆಂಟ್ ತೋರಿಸ್ತಾರೆ, ಆಮೇಲೆ ದಂತಕಾಂತಿ ಅಂತ ತೋರಿಸ್ತಾರೆ, ಹಿಮಾಲಯ
ಪೇಸ್ಟ್ ಅಂತ ತೋರಿಸ್ತಾರೆ. ಅದ್ರೊಳಗೆ ನೀಮ್ ಅಂತೆ, ಸಾಲ್ಟ್ ಅಂತೆ, ವೇದಶಕ್ತಿ ಅಂತೆ, ಆಮೇಲೆ ಚಾರ್ಕೋಲ್ ಅಂತೆ, ಆಮೇಲೆ ಅದು ಏನೇನೋ ತೋರಿಸ್ತಾರೆ. ಯಾವ್ದ್ರಾಗ ಉಜ್ಜೋದು ಯಾವ್ದ್ರಾಗ ಬಿಡೋದು. ಎಷ್ಟೇ ಉಜ್ಜಿರೋ ಅಷ್ಟೇ. ನಮ್ಮ ತಾತರಿಗೆ ಈಗ್ಲೂ ನಮ್ಮ ಅಜ್ಜಿಯರಿಗೆಲ್ಲನ ಅಲ್ಲೂ ಒಂದೊಂದು ಎರಡೆರಡಲ್ಲವೆ. ಅವ್ರಿಗೆ 100 ವರ್ಷ ಹತ್ರ ಬಂದ್ರು. ನಮಗೆ ಈ ಬೇಗ 50 ವರ್ಷ 60 ವರ್ಷದವ್ರು ಇತ್ತೀಚೆಗೆ ಅವ್ರು ಒಂದು ಅಲ್ಲಿರಲ್ಲ, ಹಂಗೆ ಉದ್ರಾಗಿರ್ತಾವೆಲ್ಲ ಇವೆಲ್ಲ ಉಜ್ಜಿ ಉಜ್ಜಿ. ಅವೆಲ್ಲ ರಂಗೋಲಿ ಮಾಡ್ಲಕ್ ತಿಕ್ಕರು, ಇಜ್ಜಲಕ್ ತಿಕ್ಕರು, ನಾ ಬೇವಿನ ಕಡೆ ತಿಕ್ಕರು ಸ್ಟ್ರಾಂಗ್. ಇದು ಇವಾಗೆಲ್ಲ ಕೆಮಿಕಲ್, ಏನು ಮಾಡಕ್ಕಾಗಲ್ಲ. ಬಾ ಬಟ್ಟೆ ಸೊಪ್ಪುಗಳು ತೋರಿಸ್ತಾರೆ ಅಡ್ವರ್ಟೈಜು. ಹಿಂಗಂತಿದಂಗೆ ಹಂಗೆ ಕೊಳೆ ಹೋಗ್ತೈತಿ ಅಂತೆ. ಟೈಡ್ ಆಗಿ ಸುಮ್ಮನೆ ಹಿಂಗ ಅದ್ದು ಬಿಟ್ಟು ಹಿಂಗಂದ್ರೆ ಸಾಕು, ಹಂಗೆ ಕೊಳೆ ಹೋಗ್ತೈತಿ. ಒದ್ದು ಚೆನ್ನಾಗಿ ತಪ 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 ಒಗದ್ರು ಹೋಗಲ್ಲ ಕೊಳೆ. ಒಂದೊಂದ್ಸಲಿ ಹಂಗೆ ಇರ್ತೈತಿ ಬಿಳೆ ಶಲ್ಟಾಗಿ. ಏನ್ ಗೊತ್ತೇನ ಕಿರಣ, ನಮ್ಮ ಅಜ್ಜಿ ಹೇಳ್ತೈತಿ ಯಾತ ಸೌಳು ಅಂತ ಸಿಗದಂತೆ. ಅವಾಗ ಅದ್ರಾಗೆ ತಲೆಗೆ ನೀವು ಸ್ನಾನ ಮಾಡ್ಕೊಂತೀರಂತ, ಅದನ್ನ ಹಾಕಂಡೆ ಬಟ್ಟೆನೂ ಅದ್ರಾಗೆ ಒಗೆಯರಂತೆ. ಒಳ್ಳೆ ಕೊಕ್ರೆ ಗರಿ ಆಗವಂತೆ ಬಟ್ಟೆಗಳೆಲ್ಲ, ಗೊತ್ತೇ? ಹ್ಞೂ, ನಮ್ಮ ಅಮ್ಮ ಇನ್ನೂ ಹೇಳ್ತೈತಿ ಅವಾಗ ಕೂದಲು ಎಷ್ಟೆಷ್ಟು ಉದ್ದ ಇದ್ವು ಅಂತ ಗೊತ್ತೇ ಅವರಿಗೆ. ಮತ್ತೀಗ ಬೇವಿನ ಎಣ್ಣೆ ಇಕ್ಕಂಬರಂತೆ ಕಣೋ ಅವಾಗೆಲ್ಲನ. ಮತ್ತೀಗ ಹಳ್ಳೆಣ್ಣೆ ಬೇವಿನ ಎಣ್ಣೆ, ಈಗ ಹಳ್ಳೆಣ್ಣೆ ಯಾರು ಇಕ್ಕಂಬಲ್ಲ ಹೇಳು, ಅಂಟ್ಕೊಂತವೆ ಸೋತೈತಿ ಎಣ್ಣೆ ಇಕ್ಕಂಡ್ರೆ ಅಂತ. ಆದ್ರೂ ಒಂದೊಂದ್ಸಲಿ ಹಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತೈತೆ ಅಲ್ವೇನ. ಇವಾಗ ನೋಡು ಯಪ್ಪ ದೇವ್ರು ಎಷ್ಟು ಬಂದವೆ, ಆ ಎಣ್ಣೆ ಈ ಎಣ್ಣೆ, ಅದನ್ನ ಹಚ್ಕೊಟ್ರಿ ಇದನ್ನ ಹಚ್ಕೊಟ್ರಿ, ಕೊನೆಗೆ ಬಾಣ್ಲಿಯಾಗ ಹೋಗ್ರಿ.